ಸರ್, ರಿಸಲ್ಟ್ ಬಂದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಏನಾದರೂ ಇದೆಯಾ? ನಾವು ಆಕಾಂಕ್ಷಿ ಇದ್ದೀರಿ. ಆಕಾಂಕ್ಷಿ ಅಲ್ಲ, ನನಗೂ ಆ ಒಂದು ಅರ್ಹತೆ ಯೋಗ್ಯತೆ ಎಲ್ಲ ಇದೆ. ಕಳೆದ ಬಾರಿನೇ ಮಾಡಬೇಕಾಯ್ತು. ಇಲ್ಲಿ 136 ಸಂಖ್ಯೆ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಸೀನಿಯರ್ಸ್ಗಳು, ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ಗಳು ಇದ್ದಿದ್ದರಿಂದ ಆವಾಗ ಸ್ವಲ್ಪ ಕೈ ತಪ್ಪೋಯ್ತು. ಈಗ ನಾನು ಕೂಡ ಸಚಿವಾಕಾಂಕ್ಷಿ ಇದ್ದೀನಿ. ಅದು ರೀಶಫಲ್ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಬೇಡಿಕೆ ಅನ್ನೋದೇನಿಲ್ಲ. ಕೆಲವೊಂದು ರೀಶಫಲ್ಗಳು ಆಗ್ತವೆ. 1 ವರ್ಷ ಆದಮೇಲೆ ಯಾವ್ಯಾವ ಮಂತ್ರಿಗಳ ಕಾರ್ಯವೈಖರಿ ಏನು, ಅವರಿಂದ ಪಕ್ಷಕ್ಕೆ ಎಷ್ಟು ಅನುಕೂಲ ಆಗಿದೆ, ಯಾರ್ಯಾರಿಂದ ಡ್ಯಾಮೇಜ್ ಆಗ್ತಾಯಿದೆ, ಅದ್ರ ಬಗ್ಗೆ ಆತ್ಮಾವಲೋಕನ ಸಭೆ ನಡೆದಂಥ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ಕೈ ಬಿಟ್ಟು ಇಂಥವ್ರಿಗೆಲ್ಲ ತೊಗೋಬೋದು ಅಂತಕ್ಕಂಥ ಚರ್ಚೆಗಳು ನ್ಯಾಚುರಲಿ ಆಗೇ ಆಗ್ತದೆ. ಎಲ್ಲ ಪಕ್ಷದಲ್ಲೂ ಕೂಡ 1.5 ವರ್ಷ 2 ವರ್ಷ ಆದಮೇಲೆ ಅದು ಅವ್ರ ಇದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ನಡೀತದೆ. ಇಲ್ಲ ಆ ಥರ ಸೂಚನೆ ಏನಿಲ್ಲ. ಇಲ್ಲಿ ಕೂತ್ಕೊಂಡು ನಮ್ಮ ಲೋಕಲ್ ಲೀಡರ್ಗಳು ಹೈಕಮಾಂಡ್ ಜೊತೆ ಕೂತ್ಕೊಂಡು, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಹೈಕಮಾಂಡ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನಗಳಾಗ್ತದೆ. ಈಗ ನೋಡಿ, ಇವ್ರನ್ನ ವಾಪಸ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂದೈತೆ ನಾಗೇಂದ್ರ ಅವ್ರನ್ನ. ಆವಾಗ ಕೆಲವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಕೂಡ ಆಗ್ಬೋದು. ಅವಾಗ ನಾನು ಹೇಳ್ಬಿಟ್ಟು ನಾನು ಆಕಾಂಕ್ಷಿನೇ. ಯೋಗ್ಯತೆ ಅರ್ಹತೆ ಎರಡೂ ಐತೆ ನಮಗೆ. ನಾನು ಕೂಡ ಆಕಾಂಕ್ಷಿನೇ. 5 ಬಾರಿ ಶಾಸಕನಾಗಿದ್ದೀನಿ, 3 ಪಕ್ಷದಲ್ಲಿ ಶಾಸಕನಾಗಿದ್ದೀನಿ. ಒಂದು ಪಕ್ಷದಲ್ಲೇ ಕಂಟಿನ್ಯೂಸ್ ಶಾಸಕ ಆಗೋದು ಕಷ್ಟ, ಅಂಥದ್ರಲ್ಲಿ 3 ಪಕ್ಷದಲ್ಲಿ ಶಾಸಕ ಆಗಿದ್ದೀನಿ. ನನಗೂ ಜನ ನಮ್ಮ ಹುಡುಗ ಒಬ್ಬ ಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡೋರೆ. ಎಲ್ರದ್ದು ಅಪೇಕ್ಷೆ, ನನ್ನ ಕ್ಷೇತ್ರ ಜನತೆಯ ಅಪೇಕ್ಷೆ. ಎಲ್ಲರೂ ಯಾರ್ಯಾರೋ ಮಂತ್ರಿಗಳಾದರೂ, ನಮ್ಮ ಬಾಲಣ್ಣ ಐಸರಿಗಿದ್ರು ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಅಪೇಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಖಂಡಿತ ಹೈಕಮಾಂಡ್ ಅದನ್ನು ಗೌರವಿಸ್ತದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ.